ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಂಚನಾ ಸಿಂಚನಾ ಹಾಯ್ ಹರೀಶ್ ಅವರೇ, ನಮಸ್ತೆ. ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನ್ ಸಾಹೇಬ್ರು ಹೊಸದಾಗಿ ಕ್ಯಾಮೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ಮೊದಲನೇ ದಿವಸನೇ ಇಷ್ಟು ತಡವಾಗಿ ಹೋಯ್ತಾ ಇದ್ದೀರಲ್ಲ, ನಿಮ್ಗೇನಾದ್ರೂ ಜವಾಬ್ದಾರಿ ಇದೆಯೋ ಇಲ್ವಾ? ಸೂರ್ಯ ನೆತ್ತಿಗೆ ಬಂದ್ಮೇಲೂ ಸೋಂಬೇರಿಯಾಗಿರೋದಿಕ್ಕೆ ಮುಗುರ್ಸ್ಕೊಂಡ್ ಬೀಳ್ತಾ ಇರೋದು ನೀನು. ಇಲ್ಲ ಅಜ್ಜಿ, ಅದು ಆಕ್ಚುಲ್ ಆಗಿ ಅದೇ ನೆನ್ನೆ ಗಂಟ ತಿನ್ಕೊಂಡು ತಿರ್ಕೊಂಡು ಅಲ್ಕೊಂಡಿದ್ಯಲ್ಲ, ಹಂಗಿರಕ್ ಆಗಕ್ಕಿಲ್ಲ. ಇನ್ಮೇಲಾದ್ರೂ ಜವಾಬ್ದಾರಿಯಾಗಿರೋ. ಏನೋ ಒಂದಪ್ಪ ಬಿದ್ರೆ ಈ ಮನೆ ಅಳಿಯ ಅಂತ ಎತ್ಬೋದು, ಪದೇ ಪದೇ ಬೀಳ್ತಾ ಇದ್ರೆ ನಮ್ಗೇನ್ ಮಾಡೋದಿಕ್ ಬೇರೆ ಕ್ಯಾಮೆ ಇಲ್ವೇ? ಆಚರಿಸ್ತೀನಿ, ಬೇಗ ಬಂದ್ಬಿಡಿ. ಪಾಪ ಅಜ್ಜಿ, ಯಾಕೆ ಹರಿಗೆ ಅಷ್ಟೊಂದು ಬೈತೀರಾ? ಇವತ್ತಿನ ಆಫೀಸ್ ಪೂಜೆಗೆ ಏನೇನು ಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ರು, ಅದಕ್ಕೆ ನೆನ್ನೆ ಮಲಗೋದು ಲೇಟ್ ಆಯಿತು. ಅದಕ್ಕೆ ಹೇಳೋದು ಕೂಡ ತಡ ಆಗಿರ್ಬೋದಷ್ಟೇ. ನೀನ್ ಸುಮ್ಕಿರಮಿ, ಅವನ್ ವಹಿಸ್ಕೊಂಡ್ ಬರ್ಬೇಡ ನೀನು. ಹಿಂಗಸ್ರಲ್ಲ ಹಿಂಗೇಯ. ನೋಡಮ್ಮಿ, ಗಂಡನ್ನ ಯಾವಾಗ್ಲೂ ಹದಬಸ್ತಲ್ಲಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಬೀದಿ ಬೀದಿ ಅಲ್ಕೊಂಡು ಅಬ್ಬಪಾರೆ ಆಗ್ಬಿಡ್ತಾರೆ. ಗಂಡ ಬೀಗ ಆಗಿದ್ರೆ ಹೆಂಡತಿ ಬೀಗದ ಕೈಯಾಗಿರ್ಬೇಕು. ಆಗ್ಲೇಯ ಗಂಡನ್ನ ಹದ್ಬಸ್ತಲ್ಲಿ ಇಟ್ಕೊಳಕಾಗದು. ನನ್ ಮಾತ್ ಕೇಳು, ಇನ್ಮೇಕಾದ್ರೂ ನೀನ್ ಹೇಳ್ದಂಗೆ ಅವ್ನ್ ನಡ್ಕೊಳಂಗೆ ಮಾಡ್ಕೋ. ಅಜ್ಜಿ, ಹರಿ ತುಂಬಾ ಒಳ್ಳೆಯವರು, ನನ್ನ ತುಂಬಾ ಪ್ರೀತಿ ಕೂಡ ಮಾಡ್ತಾರೆ. ಆದ್ರೆ ಸ್ವಲ್ಪ ಕೇರ್ಲೆಸ್ ಅಷ್ಟೇ. ಅದಕ್ಕೆ ಏನೂ ಇಲ್ಲ ಅಜ್ಜಿ, ಹೇಗಿದ್ರು ಈ ಮನೆಯಲ್ಲಿ ಭಾವನಾ ಇಲ್ಲ ಅಲ್ವಾ? ನಾನು ಹರಿ ಸ್ವಲ್ಪ ದಿನ ಇಲ್ಲೇ ಇರ್ತೀವಿ. ನಿಮ್ ಭಯಕ್ಕಾದ್ರೂ ಅವ್ರು ನಿಮ್ ಮಾತನ್ನ ಕೇಳ್ತಾರೆ ಅನ್ಸತ್ತೆ. ನಾನೇನಾದ್ರೂ ಹೇಳಕ್ ಹೋದ್ರೆ ಹೆಂಡತಿ ಅನ್ನೋ ಸಲಿಗೆ ಇರತ್ತೆ ನೋಡಿ. ನೀವ್ ಹೇಳಿದ್ರೆ ಅವ್ರು ಖಂಡಿತ ಬದಲಾಗೇ ಆಗ್ತಾರೆ. ನೀ ಹೇಳೋದು ಸರಿಯಾಗೇ ಇದೆ. ನೀವಿಬ್ರು ಸ್ವಲ್ಪ ದಿನ ಇಲ್ಲೇ ಇರಿ. ನೀನ್ ಹದ್ಬಸ್ತಕ್ ತಂದಿಲ್ಲ ಅಂದ್ರೇನು, ನಾನೇ ತರ್ತೀನಿ ಬಿಡು. ಅಷ್ಟ್ ಮಾಡಿ ಸಾಕು ಅಜ್ಜಿ, ನಾವು ಖುಷಿಯಾಗಿರ್ತೀವಿ. ಸರಿ, ಆಫೀಸ್ ಪೂಜೆಗೆ ಲೇಟ್ ಆಯ್ತು, ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ನೀಲು, ರೇಣು ರೆಡಿ ಆದ್ಲ ಅಂತ ನಾನು ಹೋಗಿ ನೋಡ್ತೀನಿ. ಅದೇನೋ ಹೇಳ್ತಾರಲ್ಲ, ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋ ಹಾಗೆ, ಹೇಗೋ ಅಜ್ಜಿ ಕೃಪಾ ಕಟಾಕ್ಷದಿಂದ ಭಾವನಾ ಸಿದ್ದು ತೊಲಗಿದ್ರು. ಇನ್ ಮುಂದೆ ಈ ಮನೇಲಿ ನಾನೇ ಮಹಾರಾಣಿ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಈ ಸಿಂಚನ ಹರೀಶ ಅವ್ರ ಜಾಗಕ್ಕೆ ಒಕ್ಕರ್ಸ್ಕೊಳಕ್ ಬರ್ತಾ ಇದ್ದಾರೆ. ಥೂ, ಬರ್ಲಿ, ಅವ್ರ ಥರನೇ ಇವ್ರನ್ನೂ ಓಡೋಗೋ ಹಾಗೆ ಮಾಡ್ತೀನಿ ಅಷ್ಟೆ. ಬೇಡ, ನಾನು ಆಫೀಸಿಗೆ ಹೋಗ್ಬರ್ತೀನಿ ಕಣೆ. ಏನ್ರಿ ಹಾಗೆ ಹೊರಟ್ಬಿಟ್ಟಿದ್ದೀರಾ? ತಿಂಡಿ ಕೊಡ್ತೀನಿ ರೀ, ನಿಮ್ಮ ಲಂಚ್ ಬಾಕ್ಸು ಹಾಕಿಲ್ಲ, ಹಾಕೊಡ್ತೀನಿ ರೀ. ತಿಂಡಿ ಬೇಡ ಕಣೆ. ತಿಂಡಿ ಬೇಡವಾ? ಯಾಕೆ? ಆಫೀಸಲ್ಲಿ ಏನಾದರೂ ವಿಶೇಷನಾ? ಅಲ್ಲೇ ತಿಂಡಿ ಕೊಡ್ತಾರಂತ? ವಿಶೇಷ ಇದೆ, ಆದರೆ ಆಫೀಸಲ್ಲಲ್ಲ, ಹರೀಶನ ಆಫೀಸಲ್ಲಿ. ಇವತ್ತು ಇನಾಗ್ರೇಷನ್ ಅಲ್ವೇ, ಮರ್ಕೊಟ್ಟಿಯಾ? ಆಫೀಸಲ್ಲೇ ತಿಂಡಿ ಮಾಡಿಸಿರ್ತಾನೆ, ಒಳ್ಳೆ ತಿಂಡಿ. ಚೆನ್ನಾಗಿ ತಿಂದು ಹಂಗೆ ಆಫೀಸಿಗೆ ಹೋಗ್ತೀನಿ ಅಲ್ಲ. ಓ, ಇವತ್ತು ನಮ್ಮ ಹರೀಶನ ಆಫೀಸ್ ಇನಾಗ್ರೇಷನ್ ಸಂತು? ಹೌದಪ್ಪ. ಯಾಕೆ ಹರೀಶ್ ಅವತ್ತೇ ಹೇಳಿದ್ನಲ್ಲ, ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಅದು ಅಜ್ಜಿಗೆ ಬೇರೆ ಹುಷಾರಿಲ್ವಲ್ಲ, ಅದಕ್ಕೆ ಅವನು ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ, ಸಿಂಪಲಾಗಿ ಮಾಡ್ತಿದ್ದಾನೆ. ಅವ್ರ ಅತ್ತೆ ಮನೆ ಕಡೆಯವರು ನಾನು ಅಷ್ಟೇ ಜನ ಹೋಗ್ತಿರೋದು. ಹಾಂ,
ಲೇಟ್ ಆಗುತ್ತೆ, ನಾನು ಬರ್ತೀನಿ. ಸರಿಪ್ಪ, ಹೋಗಿಪ್ಪ. ಪಾಪ ಮಾವ, ಇವತ್ತು ಸ್ವಂತ ಮಗ ಆಫೀಸ್ ಓಪನ್ ಮಾಡ್ತಿದ್ದಾನೆ ಅಂತಲೂ ಗೊತ್ತಿಲ್ಲ. ಇಂಥ ಒಳ್ಳೆ ಅತ್ತೆ ಮಾವನಿಗೆ ಇಂಥ ಮಕ್ಕಳು ಹುಟ್ಟಬಾರ್ದಿತ್ತು. ಮಾವ, ನೀವು ಮರ್ತ್ಬಿಟ್ರ ಮಾವ? ಅಲ್ಲ, ಈಗ ಹೋಗ್ಬೇಕು ಅಂತ ನಿಮ್ಗಿದ್ರೆ ನಮ್ಮನೆಯವ್ರ ಜೊತೆನೇ ಹೋಗ್ಬಿಡ್ಬೋದು ನೀವು. ಪರವಾಗಿಲ್ಲ ಬಿಡಮ್ಮ, ಅದು ಅಮ್ಮನ ಹುಷಾರಿಲ್ವಲ್ಲ, ನಾನು ಆ ಮೂಡಲ್ಲಿರ್ತೀನಿ. ಅಲ್ಲೆಲ್ಲ ಖುಷಿಯಾಗಿರ್ತಾರೆ. ಖುಷಿಯಾಗಿರೋರು ನಮ್ಮ ಮುಖ ನೋಡಿ ಅವ್ರಿಗೂ ಬೇಜಾರಾಗುತ್ತೆ. ಯಾಕೆ ಬೇಕು? ಪರವಾಗಿಲ್ಲ. ನಮ್ಮ ಹರೀಶನ್ಗೆ ಮೊದಲನೇ ಬಿಸ್ನೆಸ್ಸು ಯಾಕೋ ಕೈ ಹತ್ತಲಿಲ್ಲ. 2ನೇ ದಿನ ಶುರು ಮಾಡ್ತೀಯಾನೆ. ಅದರಿಂದ ಒಳ್ಳೆಯದಾಗಿ ಗಂಡ ಹೆಂಡತಿ ಸಂತೋಷವಾಗಿದ್ದರೆ ನನಗಷ್ಟೇ ಸಾಕು. ಸರಿ ಮಾವ, ನೀವು ಕೂತಿರಿ, ತಿಂಡಿ ತಗೊಂಡ್ಬರ್ತೀನಿ. ಒಂದು ಸ್ವಲ್ಪ ಕೊಡಮ್ಮ ವೀಣಾ, ಹೊಟ್ಟೆ ಹಸಿವಿಲ್ಲ. ಸರಿ. ಹೆತ್ತ ಮಕ್ಕಳಿಗೆ ಹೆತ್ತವರೇ ಬೇಡವಾಗುವಷ್ಟು ಮಟ್ಟಿಗೆ ಕಾಲ ಬದಲಾಗ್ಬಿಟ್ಟಿದೆ. All the best. All the best to you too. ಬೇಬಿ ನೋಡು, ಬೇಬಿ ಇದೆಲ್ಲ ಹೀಗೆ ರೆಡಿ ಮಾಡ್ತಿರ್ಬೇಕಾದ್ರೆ ನಾವು ಫಸ್ಟ್ ಶುರು ಮಾಡ್ಕೊಂಡವಲ್ಲ ಬಿಸ್ನೆಸ್ಸು, ಅದರದ್ದೇ ಜ್ಞಾಪಕ. ಹೌದು ಹರಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದೀವಲ್ವಾ. ಆ ಅಂಗಡಿ ಓಪನಿಂಗ್ಗೆ ನಮ್ಮ ಹೆಲ್ಪ್ಗಂತಾನೆ ಎಷ್ಟು ಜನ ಇದ್ರು. ಆದರೆ ಇವತ್ತು ನಾವಿಬ್ಬರೇ. ಈಗಲೂ ಕರೆದ್ರೆ ಬರ್ತಾರೆ ಬೇಬಿ, ಆದರೆ ನಾನೇ ಕರೆದಿಲ್ಲ. ಹೇಳ್ಬಿಟ್ಟು ಮಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು, ಅದು ಇದಪ್ಪ ಮಾತು ಅಂದರೆ. ಕೆಲವೊಂದು ಸಂದರ್ಭಗಳು ನಮಗೆ ಅನುಭವ ಕಲಿಸ್ಕೊಡುತ್ತೆ. ಆ ಅನುಭವ ಇಟ್ಕೊಂಡು ಇನ್ನಷ್ಟು ಅನುಭವ ಪಡ್ಕೊಂಡು ನಮ್ಮ ಬಿಸ್ನೆಸ್ಸಲ್ಲಿ ಮೇಲೆ ಬರಬೇಕು. ಮಾಡೇ ಮಾಡ್ತೀವಿ ನೋಡ್ರಿ. ಬೇಬಿ, ಈ ಟೈಮಲ್ಲಿ ನಿಮ್ಮ ತಂದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅಂದರೆ ಇಷ್ಟು ಅರ್ಜೆಂಟಲ್ಲಿ ಫೈನಾನ್ಸ್ ಕಂಪ್ನಿ ಶುರು ಮಾಡೋ ಅಗತ್ಯ ಆಯ್ತಾ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.